ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಇನ್ ವಿಟ್ರೋ ಅಂದರೆ ದೇಹದ ಹೊರಗಡೆ, ಇನ್ ವೈವೋ ಅಂದರೆ ದೇಹದ ಒಳಗಡೆ. ದೇಹದ ಹೊರಗಡೆ ಫರ್ಟಿಲೈಸೇಷನ್ ಅಂದರೆ ಅಂಡಾಣು ವೀರ್ಯಾಣು ಮಿಲನ ಆಗೋದಕ್ಕೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. IVFಗೆ ಯಾಕೆ ಇಂಡಿಕೇಶನ್ಸ್ ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೀನಿ ನಿಮಗೆ. ಬಟ್ ಈಗ IVF ಹೇಗೆ ಮಾಡ್ತೀವಿ? ಮೊದಲನೇದಾಗಿ ಅಂಡಾಣುಗಳನ್ನು ಸ್ಟಿಮ್ಯುಲೇಟ್ ಮಾಡ್ತೀವಿ. ಒಂದೇ ಒಂದು ಮೊಟ್ಟೆಯಿಂದ ನಾವು IVF ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನು ಉತ್ಪತ್ತಿ ಮಾಡಬೇಕಾಗುತ್ತೆ. ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನು ಉತ್ಪತ್ತಿ ಮಾಡೋದಕ್ಕೆ ನಾವು ಮಿನಿಮಮ್ 8ರಿಂದ ಮ್ಯಾಕ್ಸಿಮಮ್ 12 ದಿವಸದ ತನಕ ಇಂಜೆಕ್ಷನ್ಸ್ ಕೊಡ್ತಾ ಹೋಗ್ತೀವಿ. ಡೈಲಿ ಇಂಜೆಕ್ಷನ್ಸ್ ಕೊಡ್ತಾ ಇರ್ತೀವಿ. ಸ್ಕ್ಯಾನ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾ ಇರ್ತೀವಿ ಹೇಗೆ ಮೊಟ್ಟೆಗಳು ಉತ್ಪತ್ತಿ ಆಗ್ತಿದೆ ಅಂತ. ಯಾವಾಗ ಈ ಫಾಲಿಕಲ್ ಸೈಜು ನಮಗೆ 18-19 ಮಿಲಿಮೀಟರ್ ಸೈಜ್ ಆಗುತ್ತೋ ಆಗ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡುವಾಗ ಹೇಗೆ ಮಾಡ್ತೀವಿ? ಯೋನಿ ಮಾರ್ಗದಿಂದ ಮಾಡುವಂಥ ಸ್ಕ್ಯಾನ್. ಇದು ಗರ್ಭಕೋಶ. ಮತ್ತು ಇಲ್ಲಿಂದ ನಾವು ನೀಡಲ್ ಪಾಸ್ ಮಾಡಿ ಇದನ್ನು ಹೊರಗಡೆ ತೆಗಿತೀವಿ. ನೀಡಲಿಂದ ಬಂದಂಥ ಮೊಟ್ಟೆಗಳು ಎಲ್ಲಿ ಬರುತ್ತೆ? ಅದು ಬಂದು ಟೆಸ್ಟ್ ಟ್ಯೂಬಲ್ಲಿ ಶೇಖರಣೆ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಇದನ್ನು ಟೆಸ್ಟ್ ಟ್ಯೂಬ್ ಬೇಬಿ. ಮುಂಚೆ ಎಲ್ಲ ಟೆಸ್ಟ್ ಟ್ಯೂಬ್ ಒಳಗಡೆ ಸ್ಪಾಮ್ಸ್ನ ಬಿಟ್ಬಿಡ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು? ಅಂಡಾಣು ವೀರ್ಯಾಣು ಟೆಸ್ಟ್ ಟ್ಯೂಬಲ್ಲಿ ಮಿಲನ ಆಗ್ತಿತ್ತು, ಭ್ರೂಣ ಟೆಸ್ಟ್ ಟ್ಯೂಬ್ ಒಳಗಡೆ ಉತ್ಪತ್ತಿ ಆಗ್ತಾ ಇತ್ತು. ಅದಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳೋದು. ಸೊ ಅಂಡಾಣು ವೀರ್ಯಾಣು ಹೊರಗಡೆ ತಾನಾಗಿ ಮಿಲನ ಆಗೋದನ್ನು IVF ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ.